ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ನಲ್ಲಿ ಪಂಜಾಬ್ ಅವರು 7 ವಿಕೆಟ್ ಇಂದ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಪಾಯಿಂಟ್ ಟೇಬಲ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಹಾಗೆ ಈಗ ಕ್ವಾಲಿಫೈರ್ 1 ಆಡ್ತಾರೆ ಫ್ರೆಂಡ್. ಮುಂಬೈ ಸೋಲಿಸಿದ ಪಂಜಾಬ್ ಈಗ ಕ್ವಾಲಿಫೈರ್ 1 ಆಡುತ್ತೆ. ಪಂಜಾಬ್ ತಂಡಕ್ಕೆ ಒಂದು ಚಾನ್ಸ್ ಇದೆ ಫ್ರೆಂಡ್. ಸೋತ್ರು ಕೂಡ ಇನ್ನೊಂದು ಅವಕಾಶ ಇದೆ. ಹಾಗಾಗಿ ಇಲ್ಲಿ ಟಾಪ್ 2 ಗೆ ಇಷ್ಟು ಪೈಪೋಟಿ ಇರೋದು ಫ್ರೆಂಡ್. ಟೋಟಲ್ ಆಗಿ ಇಂದಿನ ಮ್ಯಾಚ್ ಲಕ್ನೋ ವರ್ಸಸ್ RCB ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ ನಲ್ಲಿ ಯಾರು ಗೆಲ್ತಾರಲ್ಲ ಅಂದ್ರೆ ಈ ಮ್ಯಾಚ್ ನಲ್ಲಿ RCB ಏನಾದ್ರು ಗೆದ್ರೆ ಪಂಜಾಬ್ ಜೊತೆಗೆ ಕ್ವಾಲಿಫೈರ್ 1 ಆಡುತ್ತೆ. ಅಥವಾ ಏನಾದ್ರು RCB ಸೋತ್ರೆ GT ಅವರು ಕ್ವಾಲಿಫೈರ್ 1 ಆಡ್ತಾರೆ ಪಂಜಾಬ್ ಜೊತೆಗೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಡಿಸೈಡ್ ಆಗುತ್ತೆ. RCB ಗೆಲುವು ಸೋಲೋ ಮೇಲೆ ಡಿಸೈಡ್ ಆಗುತ್ತೆ ಫ್ರೆಂಡ್. ಇಲ್ಲಿ ಏನಪ್ಪಾ ಅಂದ್ರೆ GT ಅವರಿಗೆ RCB ಸೋಲ್ಬೇಕು ಅಷ್ಟೇ. ಈಗ GT ಅವರು ಏನ್ ಮಾಡ್ತಾರೆ ಅಂದ್ರೆ ಪ್ಲಾನ್ ಅವ್ರದ್ದು GT ಅವ್ರದ್ದು RCB ಸೋತ್ರೆ ಕ್ವಾಲಿಫೈರ್ 1 ಆಡೋಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಅವರ ಒಂದು ಮೈಂಡ್ ಸೆಟ್ ಇದೆ. ಅದೇ RCB ಈ ಒಂದು ಮ್ಯಾಚ್ ಗೆದ್ದು ನಾವು ಪಂಜಾಬ್ ಜೊತೆಗೆ ಕ್ವಾಲಿಫೈರ್ 1 ಆಡೋಕೆ ನಾವು ಪ್ಲಾನ್ ಮಾಡಿದೀವಿ ಅಂತ ಕೂಡ ಅವರು ಕೂಡ ಈ ಒಂದು ಮ್ಯಾಚ್ ನಲ್ಲಿ ಸಜ್ಜಾಗಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಇಂದಿನ ಮ್ಯಾಚ್ ಭಾರಿ ಕುತೂಹಲ ಇದೆ. ಹಾಗೆ ಈ ಮ್ಯಾಚ್ ನಲ್ಲಿ ಪಂಜಾಬ್ ವರ್ಸಸ್ ಮುಂಬೈ ವಿರುದ್ಧ ನಡೆದಂತ ಈ ಒಂದು ಮ್ಯಾಚ್ ನಲ್ಲಿ ಮುಂಬೈ ಇಂಡಿಯನ್ಸ್ ಪ್ಲಾನ್ ಹಾಕೊಂಡು ಬಂದಿತ್ತು. ನಾವು ಕೂಡ ಗೆದ್ರೆ ಟಾಪ್ ನಲ್ಲಿ ಇರ್ತೀವಿ ಅನ್ನೋ ಉದ್ದೇಶಕ್ಕೆ ಅವರು ಕೂಡ ಬಂದಿದ್ರು ಆಡೋಕೆ. ಅವರ ಒಂದು ಈ ಒಂದು ಫಸ್ಟ್ ಬ್ಯಾಟಿಂಗ್ ಮಾಡ್ತು ಮುಂಬೈ ಇಂಡಿಯನ್ಸ್. ಫಸ್ಟ್ ಬ್ಯಾಟಿಂಗ್ ಮಾಡಿ ಇದರಲ್ಲಿ ರೋಹಿತ್ ಶರ್ಮಾ ಜೊತೆಗೆ ಇನ್ನೊಬ್ಬ ಆಟಗಾರ 20+ ರನ್ ಮಾಡಿ ಇಬ್ಬರು ಕೂಡ ಔಟ್ ಆದ್ರು. ರೋಹಿತ್ ಶರ್ಮನು ಕೂಡ ಆದ್ರು, ಅವ್ರ ಜೊತೆಗೆ ಬಂದಿರುವಂತ ಇನ್ನೊಬ್ಬ ಆಟಗಾರನು ಕೂಡ ಔಟ್ ಆದ್ರು. ಆಮೇಲೆ ಬಂದ ಸೂರ್ಯಕುಮಾರ್ ಯಾದವ್ ಹಾಗೆ ವಿಲ್ ಜಾಕ್ಸ್ ಬಂದ್ರು. ಸೂರ್ಯಕುಮಾರ್ ಯಾದವ್ ಅಬ್ಬರದ ಆಟ ಆಡುತ್ತಿದ್ರು. ವಿಲ್ ಜಾಕ್ಸ್ ಸ್ವಲ್ಪ 2 6 ಹೊಡೆದು ಅವರು ಕೂಡ ಔಟ್ ಆದ್ರು. ಆಮೇಲೆ ಬಂದ ತಿಲಕ್ ವರ್ಮನು ಕೂಡ ಬೇಗನೆ ಔಟ್ ಆದ್ರು. ಆಮೇಲೆ ಬಂದ ಸೂರ್ಯಕುಮಾರ್ ಯಾದವ್ ಜೊತೆಗೆ ಹಾರ್ದಿಕ್ ಪಾಂಡ್ಯ ಸಾಥ್ ಕೊಟ್ಟು ಟೋಟಲ್ ಆಗಿ 50+ ರನ್ ಇವರೊಂದು ಇಬ್ಬರು ಬ್ಯಾಟ್ ಇಂದ ಬಂತು. ಆಮೇಲೆ ಹಾರ್ದಿಕ್ ಪಾಂಡ್ಯ 20+ ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ನಂದಮ್ ಇವರು ಕೂಡ ಸುರೇಶ್ ಕುಮಾರ್ ಅವ್ರ ಜೊತೆಗೆ ಚೆನ್ನಾಗಿರುವಂತ ಪಾರ್ಟ್ನರ್ಶಿಪ್ ಕೊಟ್ಟು ಟೋಟಲ್ ಆಗಿ ಈ ಒಂದು ಸೂರ್ಯಕುಮಾರ್ 57 ರನ್ ಮಾಡಿದ್ರು. ಇವರು 20+ ರನ್ ಮಾಡಿ ಕೂಡ ಔಟ್ ಆದ್ರು. ಟೋಟಲ್ ಆಗಿ 184 ರನ್ ಮುಂಬೈ ಇಂಡಿಯನ್ಸ್ ಪಂಜಾಬ್ ತಂಡಕ್ಕೆ ಟಾರ್ಗೆಟ್ ಕೊಟ್ಟಿತ್ತು. ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂದ ಪಂಜಾಬ್ ಪ್ರಿಯಾಂಶ್ ಶಾ ಹಾಗೆ ಪ್ರಭಾಸ್ ಸಿಂಹ ಇವರ ಒಂದು ಪಾರ್ಟ್ನರ್ಶಿಪ್ ಸ್ವಲ್ಪ ಚೇತರಿಸಿದ ಪಾರ್ಟ್ನರ್ಶಿಪ್ ಆದ್ರೂ ಕೂಡ ಪ್ರಭಾಸ್ ಸಿಂಹ ಬೇಗನೆ ಔಟ್ ಆದ್ರು. ಆಮೇಲೆ ಬಂದ ಜೋಶ್ ಇಂಗ್ಲಿಷು ಹಾಗೆ ಪ್ರಿಯಾಂಶ್ ಶಾ ಇವರೊಂದು ಜೊತೆ ಆಟದಿಂದ ಮುಂಬೈ ಇಂಡಿಯನ್ಸ್ ಸೋಲುವಂತ ಸಿಚುವೇಶನ್ ಬಂದಿತ್ತು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಪ್ರಿಯಾಂಶ್ ಶಾ 62 ರನ್ ಮಾಡಿ ಔಟ್ ಆದ್ರೆ ಆಮೇಲೆ ಬಂದ ಶ್ರೇಯಸ್ ಅಯ್ಯರ್ ಹಾಗೆ ಇಂಗ್ಲಿಷ್ ಇವರೊಂದು ಜೊತೆ ಆಟ ಫಿನಿಶಿಂಗ್ ಜೊತೆಗೆ ಎಂಡ್ ಆಯ್ತು ಫ್ರೆಂಡ್. ಟೋಟಲ್ ಆಗಿ 73 ರನ್ ಮಾಡಿದ ಜೋಶ್ ಇಂಗ್ಲಿಷ್ ಹಾಗೆ 26 ರನ್ ಮಾಡಿ ಶ್ರೇಯಸ್ ಅಯ್ಯರ್ ಈ ಒಂದು ಮ್ಯಾಚ್ ಫಿನಿಶಿಂಗ್ ಮಾಡಿದ್ರು. ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ 7 ವಿಕೆಟ್ ಇಂದ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಟಾಪ್ ನಲ್ಲಿ ಇದ್ದಾರೆ ಈಗ ಪಂಜಾಬ್ ತಂಡ ಫ್ರೆಂಡ್. ಟೋಟಲ್ ಆಗಿ ಪಂಜಾಬ್ ಅವರಿಗೆ ಚಾನ್ಸ್ ಇದೆ. ಕ್ವಾಲಿಫೈರ್ 1 ಏನಾದ್ರು ಸೋತ್ರೆ ಕ್ವಾಲಿಫೈರ್ 2 ಆಡಿ ಫೈನಲ್ ಹೋಗ್ತಾರೆ. ಏನೋ ಕ್ವಾಲಿಫೈರ್ ಗೆದ್ರೆ ಡೈರೆಕ್ಟ್ ಆಗಿ ಫೈನಲ್ ಹೋಗ್ತಾರೆ. ಇಂದಿನ ಮ್ಯಾಚ್ RCB ವರ್ಸಸ್ ಲಕ್ನೋ ಮ್ಯಾಚ್ ಇದಿಲ್ಲ. ಇದರಲ್ಲಿ RCB ಗೆದ್ರೆ ಕ್ವಾಲಿಫೈರ್ 1 ಆಡ್ತಾರೆ. ಗೆದ್ರೆ ಕ್ವಾಲಿಫೈರ್ 1 ಗೆದ್ರೆ ಸೀದಾ ಫೈನಲ್. ಸೋತ್ರೆ ಕ್ವಾಲಿಫೈರ್ 2 ಆಡಿ ಗೆದ್ರೆ ಫೈನಲ್ ಹೋಗ್ತಾರೆ. ಸೋತ್ರೆ ಡೈರೆಕ್ಟ್ ಆಗಿ ಮನೆಗೆ ಬರ್ತಾರೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಎಲಿಮಿನೇಟರ್ ಯಾರು ಆಡ್ತಾರೆ ಅನ್ನೋದು ಕೂಡ ಡಿಫೆಂಡ್ ಆಗುತ್ತೆ ಇಂದಿನ ಮ್ಯಾಚ್. ಹಾಗೆ ಕ್ವಾಲಿಫೈರ್ 1 ಯಾರು ಆಡ್ತಾರೆ ಅನ್ನೋದು ಕೂಡ ಡಿಫೆಂಡ್ ಇವತ್ತು ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಟೇಕ್ ಕೇರ್, ಬಾಯ್.